ಲಾಸ್ಟ್ ವಿಡಿಯೋ ನಾನು ಇದೇ ಜಾಗದಲ್ಲಿ ನಿಂತು ಮಾಡಿದ್ದೆ. ಸೊ ಆವಾಗ ಏನಾಗಿತ್ತು ಅಂತ ಹೇಳಿದರೆ, ಈ ಸೇತುವೆಯ ಈ ಕೈ ಅಂತಾರೆ ಹಿಡಿಲಿಕ್ಕೆ ಆಚೆ ಈಚೆ ಫುಲ್ಲು ಪ್ರೊಟೆಕ್ಷನ್ಗೆ ಅಂತ ಹಾಕಿರೋ ಜಾಗ ಕರೆಕ್ಟಾಗಿತ್ತು. ಇವತ್ತು ನೋಡಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದರೆ, ಇಲ್ಲಿ ನೋಡಿ ಒಂದು ನಾವು ಎಷ್ಟೇ ಮಾಡ್ಕೋಬೋದು, ಅಂದರೆ ಸೇತುವೆ ಮಾಡ್ಕೋಬೋದು, ಏನೇ ಮಾಡ್ಕೋಬೋದು, ಅತಿಯಾಗಿ ಯಾವುದು ಬಂದರೆ ಕೂಡ ಉಂಟಲ್ಲ ನಮಗೆ ಕಷ್ಟವೇ. ನೋಡಿ ಇವಾಗ ಇಲ್ಲಿ ನಿನ್ನೆ ನೀರು ಲೆಕ್ಕಗಿಂತ ಜಾಸ್ತಿ ಬಂದಿತ್ತು. ಇಲ್ಲಿ ಜನಗಳು ಇಲ್ಲಿ ದಾಟ್ಲಿಕ್ಕೆ ಆಗ್ತಿಲ್ಲ ಆಯಿತು. ಇಲ್ಲಿಂದ ಇನ್ನೂ ಒಂದು 4-5 ಕಿಲೋಮೀಟ್ರ್ ದೂರ ಆಗಿ ಇನ್ನೊಂದು ದಾರಿ ಉಂಟು. ಸೊ ಆ ದಾರಿಯಿಂದ ಇಲ್ಲಿ ಆ ಕಡೆ ಒಂದು ಊರುಂಟು, ಇಲ್ಲಿ ಮೂಡಾಯಿ ತೋಟ ಅಂತ. ಇಲ್ಲಿ ನೋಡಿ ಎಷ್ಟು ಪೈಪು ವೇಸ್ಟ್ ಆಗ್ತಾ ಉಂಟು ನೋಡಿ. ಈ ಟ್ಯಾಂಕ್ ಮಾಡಿದ್ದಾರೆ, ಮೊನ್ನೆ ರೀಸೆಂಟಾಗಿ ಮಾಡಿದ ಟ್ಯಾಂಕ್. ಇದಕ್ಕೆ ಕನೆಕ್ಟ್ ಇವಾಗ ನೀರಿದು ಕನೆಕ್ಷನ್ ಕೊಟ್ಟಿದ್ದಾರೆ ಅಂತ ಸಹ ಗೊತ್ತಿಲ್ಲ. 1 ವರ್ಷದ ಹಿಂದೆ ಎಲ್ಲ ಗ್ರಾಮಗಳಿಗೆ ಸಹ ನೀರಿನದ್ದು ಸರಬರಾಜು ಕರೆಕ್ಟ್ ಆಗಬೇಕು, ನೀರಿನ ಸಪ್ಲೈ ಕರೆಕ್ಟ್ ಆಗಬೇಕು ಅಂತ ಹೇಳಿಗೋಸ್ಕರ ಎಲ್ಲ ಪೈಪ್ಲೈನ್ಸ್ ಎಲ್ಲ ಹಾಕಿದ್ದಾರೆ. ಇಲ್ಲೆಲ್ಲ ಹಾಕಿ ನೋಡಿ, ಮೊನ್ನೆ ನೀವು ನೋಡಿರ್ಬೋದು ಆ ಪೈಪ್ಲೈನ್ಸ್ನ ಒಯ್ಯೋಟಲ್ಲಿ ಇಲ್ಲೆಲ್ಲ ಫುಲ್ ಹೋಗಿ ನಾನೊಂದು ಬ್ಲಾಗ್ ಮಾಡಿ ಹಾಕಿದ್ದೆ. ಹೆಲೋ ಫ್ರೆಂಡ್ಸ್, ಸ್ವಾಗತ ಮತ್ತೊಂದು ಹೊಸ ಬ್ಲಾಗಿಗೆ. ಇವತ್ತಿನ ಬ್ಲಾಗಲ್ಲಿ ಏನಪ್ಪ ಅಂತ ಹೇಳಿದರೆ, ನಾನು ನಮ್ಮ ರೋಡ್ ತೋರಿಸ್ತೇನೆ. ಫಸ್ಟ್ ಬನ್ನಿ. ಗಾಡಿ ಪೂಜಾ ಅಂತ ಸುಧಾರಣ ಪೇರ ಹಾಪುಂಡ ಅಲ್ಲ. ಓ ಹಾಗಾದರೆ ಪರವಾಗಿಲ್ಲ. ಹೇಗುಂಟು ಹೊಳೆ ಹತ್ರ? ಹೊಳೆ ಹತ್ರ ಹೇಗುಂಟು? ಹೌದಲ್ಲ, ನಿನ್ನೆ ಅಶ್ವತ್ ಹೇಳ್ತಿದ್ದ ಇದೇ ಫುಲ್ಲು ಸೇತುವೆನೆ ಮಗ್ಚಿ ಬಿದ್ದಿದೆ ಅಂತ. ನನಗೊಮ್ಮೆ ಶಾಕ್ ಆಯ್ತು ಮಾರೆ, ಇನ್ನು ಅಲ್ಲಿ ಕನೆಕ್ಟಿವಿಟಿ ಹೋಯ್ತಲ್ಲ ಅಂತೇಳಿ ಹೋಗಿ ಬರ್ತಾನೆ. ಸೊ ಇವತ್ತಿನ ಬ್ಲಾಗಲ್ಲಿ ಏನಂತ ಹೇಳಿದರೆ, ನಿನ್ನೆ ಅಶ್ವತ್ ಬಂದು ಸಡನ್ ಆಗಿ ನಾನು ಹೇಳಿದ, ಅಣ್ಣ ಸೇತುವೆನೇ ಮುರಿದು ಬಿದ್ದಿದೆ ಅಂತ ಕಾಣ್ತದೆ, ಒಂದು ಡೌಟ್ ಉಂಟು ಅಂತೇಳಿ. ಯಾಕಂದರೆ ನಿನ್ನೆ ಮೊನ್ನೆ ಅಷ್ಟೊಂದು ಮಳೆ. ನಿನ್ನೆ ಆ್ಯಕ್ಚುಲ್ ಆಗಿ ಉಪ್ಪಿನಂಗಡಿಯಲ್ಲಿ ಸಂಗಮ ಆಯಿತು. ಇನ್ನೊಂದು ಭಯಂಕರ ಒಂದು ಬ್ಯಾಡ್ ಇನ್ಸಿಡೆಂಟ್ ವಯನಾಡಲ್ಲಿ. ಫುಲ್ಲು ಗುಡ್ಡೆ ಜರಿದು ಹೋಗಿ 200 ಮನೆ, ಎಷ್ಟು ಜನ ಅದರಲ್ಲಿ ಎಕ್ಸ್ಪೈರಿ ಆದರೂ ಅಂತಲೇ ಗೊತ್ತಿಲ್ಲ. ಸೊ ಅದಕ್ಕೆ ಹೇಳೋದು, ಪ್ರಕೃತಿಯ ಮುಂದೆ ಯಾವುದೂ ಇಲ್ಲ, ಬಟ್ ಪ್ರಕೃತಿ ಮುಂದೆ ಯಾವುದೂ ಇಲ್ಲ. ನಿನ್ನೆ ನಮ್ಮ ಈ ತೋಟ ಎಲ್ಲ ಉಂಟಲ್ಲ, ಇದೆಲ್ಲ ಕಂಪ್ಲೀಟ್ ಮುಳುಗಿ ಹೋಗಿತ್ತು ನಿನ್ನೆ, ಕಂಪ್ಲೀಟ್. ಅಂದರೆ ಲೆಕ್ಕಕ್ಕೆ ಎಷ್ಟು ಒಂದು ನೀರು ಬಂದಿರ್ಬೋದು ನೋಡಿ. ಇಲ್ಲಿ ಒಂದು ನಮ್ಮ ಮನೆ ಹತ್ರ ಏನಾಗಿದೆ ಅಂತ ನಿಮಗೆ ನಾನು ತೋರಿಸ್ತೇನೆ. ನಾನು ಇದರದ್ದು ಇನ್ನೊಂದು ಸೀಕ್ವೆನ್ಸ್, ಇನ್ನೊಂದು ವೀಡಿಯೋ ನಾನು ನಿಮಗೆ ಹಾಕ್ತೇನೆ, ಅವಾಗ ನಿಮಗೊಂದು ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಬಂದು ತಲುಪಿದೆ ನಾನು. ಓಹೋ ಹೋ 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 ಹೋ. ಸೇತುವೆಯ ನಡುವಲ್ಲಿದ್ದೇವೆ ನಾವು. ಧನುಷು ಸೈಡಿಗೆಲ್ಲ ಹೋಗ್ಲಿಕ್ಕಿಲ್ಲ, ನಡುವಲ್ಲಿ ಮಾತ್ರ ನಿಂತ್ಕೊಳ್ಳಿಕ್ಕೆ. ನೋಡಿ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಇದು. ಇಲ್ಲಿ ನಾವು ಸಣ್ಣದಿರುವಾಗ ಎಂತ ಮಾಡ್ತಿದ್ವಿ ಗೊತ್ತಿಲ್ಲ ಧನುಷ್, ಇಲ್ಲಿಂದ ಹಾರ್ತಿದ್ವಿ. ಅವಾಗ ನಾವು ಸಣ್ಣದಿರುವಾಗೆಲ್ಲ ಇಲ್ಲಿ ಇದಿಲ್ಲ. ಲಾಸ್ಟ್ ವಿಡಿಯೋ ನಾನು ಇದೇ ಜಾಗದಲ್ಲಿ ನಿಂತು ಮಾಡಿದ್ದೆ. ಸೊ ಆವಾಗ ಏನಾಗಿತ್ತು ಅಂತ ಹೇಳಿದರೆ, ಈ ಸೇತುವೆಯ ಈ ಕೈ ಅಂತಾರೆ ಹಿಡಿಲಿಕ್ಕೆ ಆಚೆ ಈಚೆ ಫುಲ್ಲು ಪ್ರೊಟೆಕ್ಷನ್ಗೆ ಅಂತ ಹಾಕಿರೋ ಜಾಗ ಕರೆಕ್ಟಾಗಿತ್ತು. ಇವತ್ತು ನೋಡಿ ಆಚೆ ಈಚೆಯಿಂದೆಲ್ಲ ಬಂದ ಮಳೆಯ ಅಬ್ಬರಕ್ಕೆ ಫುಲ್ಲು ಬಂದೆಲ್ಲ ಕಟ್ಟಾಗಿದೆ ನೋಡಿ, ಏನಿಲ್ಲ. ಇವಾಗಲೇನು ನೀರು ಕಮ್ಮಿ ಆಗಿಲ್ಲ, ಬಟ್ ನಿನ್ನೆ ಎಲ್ಲ ನೋಡಿ ಇಲ್ಲೆಲ್ಲ ನೀರು ಬಂದಿದೆ. ಈ ತೋಟ ಕಂಪ್ಲೀಟ್ ಮುಳುಗಿತ್ತು ನಿನ್ನೆ. ನಾವು ನಿನ್ನೆ ರಾತ್ರಿ ಬಂದಿದ್ವಿ, ಬಟ್ ಏನು ಆವಾಗ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ, ಏನು ಕಾಣ್ತಿರ್ಲಿಲ್ಲ. ಈ ತೋಟಕ್ಕೆ ಕಂಪ್ಲೀಟ್ ನೀರು ನುಗ್ಗಿದೆ ನಿನ್ನೆ. ಸಾಧಾರಣ ಇಲ್ಲಿ ತನಕ ಇತ್ತು ನೀರು. ನಾವು ಬರುವಾಗ ಇಲ್ಲೆಲ್ಲ ಬರ್ಲಿಕ್ಕೆ ಆಗ್ತಿಲ್ಲ ಇತ್ತು. ಅಲ್ಲಿ ಆಲ್ಮೋಸ್ಟ್ ನಾವು ಅಲ್ಲಿ ಆ ಮರದ ಹತ್ರ, ಸೆಕೆಂಡ್ ತೆಂಗಿನ ಮರದ ಹತ್ರ ನಿಂತು ನೋಡ್ತಿದ್ವಿ. ಇಲ್ಲೆಲ್ಲ ಫುಲ್ಲು ಮುಳುಗಿತ್ತು. ಗೊತ್ತಾಗ್ತದೆ ಇಲ್ಲಿ ತನಕ ನೀರು ಬಂದಿತ್ತು ಅಂತ ಹೇಳಿ. ನೋಡಿ ಅದೇನಂದರೆ ಆ ಕಡೆಯಿಂದ ತೋಟದಿಂದ ಬರುವ ನೀರು ಕೂಡ ರಿಟರ್ನ್ ನುಗ್ತಿತ್ತು ನೋಡಿ. ಇಲ್ಲೆಲ್ಲ ನೀರು ಎಷ್ಟು ತುಂಬಿದೆ, ಇನ್ನೂ ಸಹ ಇಳಿದು ಹೋಗಿಲ್ಲ ನೋಡಿ. ಹಾಗೆ ಉಂಟು ನೋಡಿ, ನೋಡಿದ್ರಲ್ಲ. ಪ್ರಕೃತಿ ವಿಕೋಪ ಅಂದರೆ ಹಾಗೆ. ನಾವು ಏನೆಲ್ಲ ಮಾತಾಡ್ತೇವೆ, ನಾನು ಹಾಗೆ ಮಾಡಿದ್ದೇನೆ, ಹೀಗೆ ಮಾಡಿದ್ದೇನೆ, ಏನೇನೋ ಸಾಧನೆ ಮಾಡಿದ್ದೇನೆ ಅಂತೇಳಿ ಹೇಳ್ತಾರಲ್ಲ. ಬೆಂಕಿ ಜೊತೆ, ಗಾಳಿ ಜೊತೆ, ನೀರಿನ ಜೊತೆ ಆಟ ಆಡಬಾರ್ದು ಅಂತ. ನಿಜಾನೇ ನೋಡಿ, ಎಷ್ಟು ಸ್ಟ್ರಾಂಗ್ ಆಗಿ ಕಟ್ಟಿದಂಥ. ಅದರಲ್ಲಿ ಒಂದು ವಿಶೇಷ ನನಗೆ ಏನು ಅನ್ನಿಸ್ತಾ ಇರೋದು ಅಂದರೆ, ಇಲ್ಲಿ ಆ್ಯಕ್ಚುಲಾಗಿ ನೀರಿನ ಫ್ಲೋ ಆಚೆಯಿಂದ ಇರೋದು, ಅದು ಕಟ್ಟಾಗಬೇಕಿತ್ತು. ಈ ಕಡೆಯ ಇದು ಕಟ್ಟಾಗಬೇಕಿತ್ತು, ಬಟ್ ಅದು ಹೇಗೆ ಕಟ್ಟಾಯಿತು ಅಂತ ಗೊತ್ತಿಲ್ಲ. ಏನಾದರೂ ಜೋರಾಗಿ ಗುದ್ದಿರ್ಬೋದು ನೋಡಿ. ಇಲ್ಲಿ ಫೌಂಡೇಶನ್ ಅಂದರೆ ಬುಡದಿಂದನೇ ಬಿದ್ದೋಗಿದೆ, ಅದು ಬುಡದಿಂದನೇ ಬಿಚ್ಚಿ ಹೋಗಿದೆ ನೋಡಿ ಎಲ್ಲ ಕಡೆ. ನನಗೆ ಅಶ್ವತ್ ಫೋನ್ ಮಾಡಿ ಹೇಳ್ದ, ಅಣ್ಣ ಸೇತುವೆ ನಡುವಿಂದ ಕ್ರ್ಯಾಕ್ ಆಗಿದೆ ಅಂತ ಕಾಣ್ತದೆ, ನೀರಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ. ನನಗೆ ಶಾಕ್ ಆಯಿತು. ಆದರೆ ಆಗಿರಲಿಕ್ಕೆ ಚಾನ್ಸಸ್ ಭಾರಿ ಕಮ್ಮಿ. ಏಕೆಂದರೆ ಇಷ್ಟು ಸಣ್ಣ ಹೊಳೆಯಲ್ಲಿ ಚಾನ್ಸಸ್ ಆಗಲಿಕ್ಕೆ ಇಲ್ಲ ಅಂತ ಹೇಳೋದಿಲ್ಲ, ಬಟ್ ಚಾನ್ಸಸ್ ಸ್ವಲ್ಪ ಕಮ್ಮಿ ಇತ್ತು.
ನೋಡಿ ಇಷ್ಟು ಸಣ್ಣ ಹೊಳೆಯಲ್ಲಿ ನೀರು ಬಂದರೆ ಹೀಗೆ ಅಂತ ಹೇಳಿದರೆ ನಾವು ವಯನಾಡಿನಲ್ಲೆಲ್ಲ ಯಾವ ಥರ ಪರಿಸ್ಥಿತಿ ಇರ್ಬೋದಲ್ಲ, ಅಷ್ಟೇ ಜೀವನ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದರೆ, ಇಲ್ಲಿ ನೋಡಿ ಒಂದು ನಾವು ಎಷ್ಟೇ ಮಾಡ್ಕೋಬೋದು, ಅಂದರೆ ಸೇತುವೆ ಮಾಡ್ಕೋಬೋದು, ಏನೇ ಮಾಡ್ಕೋಬೋದು, ಅತಿಯಾಗಿ ಯಾವುದು ಬಂದರೆ ಕೂಡ ಉಂಟಲ್ಲ ನಮಗೆ ಕಷ್ಟವೇ. ನೋಡಿ ಇವಾಗ ಇಲ್ಲಿ ನಿನ್ನೆ ನೀರು ಲೆಕ್ಕಕ್ಕಿಂತ ಜಾಸ್ತಿ ಬಂದಿತ್ತು, ಇಲ್ಲಿ ಜನಗಳು ಇಲ್ಲಿ ದಾಟ್ಲಿಕ್ಕೆ ಆಗ್ತಿಲ್ಲ ಆಯಿತು. ಇಲ್ಲಿಂದ ಇನ್ನೂ ಒಂದು 4-5 ಕಿಲೋಮೀಟರ್ ದೂರ ಆಗಿ ಇನ್ನೊಂದು ದಾರಿ ಉಂಟು. ಸೊ ಆ ದಾರಿಯಿಂದ ಇಲ್ಲಿ ಆ ಕಡೆ ಒಂದು ಊರುಂಟು, ಇಲ್ಲಿ ಮೂಡಾಯಿ ತೋಟ ಅಂತ. ಸೊ ಆ ಊರಿಗೆ ಜನಗಳು ಬರಬೇಕಿತ್ತು. ನೋಡಿ ಅದೇ ನೋಡಿ ನಾನು ಹೇಳೋದು, ಎಷ್ಟು ಕಷ್ಟ ಉಂಟು. ಸೊ ಒಂದು ನಾರ್ಮಲ್ ಆಗಿದ್ದರೆ ಎಲ್ಲ ನಾರ್ಮಲ್ ಅಷ್ಟೇ. ಒಂದು ಸ್ವಲ್ಪ ನಮ್ಮ ಪ್ರಕೃತಿಯಲ್ಲಿ ವ್ಯತ್ಯಾಸ ಆಯಿತು ಅಂತ ಹೇಳಿದ್ರು ನಮ್ಮ ಪರಿಸ್ಥಿತಿ ಹೀಗೆ. ಒಂದು ಎಷ್ಟೋ ಜನ ಇಲ್ಲಿ ಆಚೆ ದಾಟಿ ಹೋಗೋರಿದ್ದಾರೆ ತುಂಬ. ಇವತ್ತು ನಿನ್ನೆ ಈ ರೋಡಲ್ಲಿ ಒಂದು ವೆಹಿಕಲ್ ಕೂಡ ನಮ್ಮ ಮನೆಯಿಂದ ಈ ದಾರಿಯಿಂದಾಗಿ ಹೋಗಲಿಲ್ಲ. ಸೊ ಇವತ್ತು ನೋಡಿ, ಇವತ್ತು ಸ್ವಲ್ಪ ನೀರು ಕಮ್ಮಿ, ಸ್ವಲ್ಪ ಅಲ್ಲ ತುಂಬ ನೀರು ಕಮ್ಮಿ ಆಗಿದೆ. ಆದರೆ ನಿನ್ನೆ ಇದರ ಮೇಲೆ ನಾನೊಂದು ಫೋಟೋ ಹಾಕ್ತೇನೆ, ಅದರ ಫೋಟೋ ಉಂಟು, ಅದನ್ನು ಹಾಕ್ತೇನೆ. ಈ ಕಡೆಯಿಂದ ತಡೆ ಉಂಟಲ್ಲ, ಇದರ ಮೇಲಿಂದ ನೀರು ಹಾರ್ತಿತ್ತು. ಅಂದರೆ ಎಷ್ಟು ನೀರು ಇದ್ದಿರ್ಬೋದು ಯೋಚನೆ ಮಾಡಿ. ಬೇಲೆಲ್ಲ ಹೋಗಿದೆ ನನ್ನ ಚಿಕ್ಕಪ್ಪನ ಜಾಗದ ನೋಡಿ, ಕಂಪ್ಲೀಟಾಗಿ ಹೋಗಿದೆ. ಅಲ್ಲಿ ಒಂದು ಹೊಸ ಕಟ್ಟೆ ಆಗಿದೆ, ಅದು ಕಂಪ್ಲೀಟ್ ಮುಳುಗಿತ್ತು ನಿನ್ನೆ. ಅಲ್ಲಿ ಒಂದು ಕಟ್ಟೆ ಆಗಿದೆ ನೋಡಿ, ಅದು ಸಾಧಾರಣ ಮುಕ್ಕಾಲಷ್ಟು ಮುಳುಗಿತ್ತು ನಿನ್ನೆ. ಅದಕ್ಕೆ ಜನಗಳಿಗೆ ಹೋಗ್ಲಿಕ್ಕೆ ಆಗ್ತಿಲ್ಲ ಇತ್ತು. ಅಂದರೆ ನೀರಿನ ಪ್ರೆಷರ್ ಕೂಡ ಜಾಸ್ತಿ ಇತ್ತು. ಆಚೆ ತೋಟ ಇನ್ನೂ ಕೂಡ ತಗ್ಗು, ಅಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ನುಗ್ಗಿರ್ಬೋದು. ಸೊ ಹೀಗಾಗಿದೆ ನಮ್ಮ ಊರಿನ ಪರಿಸ್ಥಿತಿ. ಸೊ ನಿನ್ನೆ ಭಯಂಕರ ಮಳೆ, ಇವತ್ತು ಒಂದು ಲೈಟಾಗಿ ಬಿಸಿಲುಂಟು. ಅಟ್ಲೀಸ್ಟ್ ಕ್ಲೈಮೇಟು ಸಿಕ್ಕಾಪಟ್ಟೆ ಚೇಂಜ್ ಆಗ್ತುಂಟು. ಅಂದರೆ ನಾವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ. ಅಂದರೆ ಒಂದು ದಿನ ಭಯಂಕರ ಮಳೆ ಬಂದರೆ ಒಂದು ದಿನ ಭಯಂಕರ ಬಿಸಿಲು. ಆ್ಯಕ್ಚುಲಾಗಿ ನಾನು ಮೊನ್ನೆ ವೀಡಿಯೋ ಮಾಡುವಾಗ ಮಳೆ ಇರಲಿಲ್ಲ. ನಾನು ಅವತ್ತು ಸಂಡೇ ಫುಲ್ ಒಂದಿನ ವ್ಲಾಗ್ ಎಲ್ಲ ಮಾಡಿದ್ದೇನೆ, ಒಂದು ಸ್ವಲ್ಪ ಕೂಡ ಮಳೆ ಇರಲಿಲ್ಲ. ಸಡನ್ನಾಗಿ ಇಮ್ಯಾಜಿನೇ ಮಾಡಿಲ್ಲ ನನಗೆ ಈ ಥರ ಮಳೆ ಬರ್ಬೋದು ಅಂತೇಳಿ. ನಿನ್ನೆ ಇಡೀ ದಿನ ಭಯಂಕರ. ಇಲ್ಲಿ ಮಾತ್ರ ಅಲ್ಲ, ಪುತ್ತೂರು ಸುಳ್ಯ ರೋಡ್ನ ಕನೆಕ್ಟಿವಿಟಿ ಕೂಡ ನಿನ್ನೆ ಕಟ್ಟಾಗಿತ್ತಂದರೆ ಅದೇ ಅಲ್ಲಿ ಕೂಡ ಭಯಂಕರ ಮಳೆ. ಸೊ ನೋಡಿ ನೇಚರ್ ಮಳೆ ಬಂದು ನಿಂತ ಅಂದರೆ ಎಷ್ಟು ಚೆಂದ ಇರ್ತದೆ ಅಲ್ಲ, ಅದ್ಭುತ. ಎಲ್ಲ ಫುಲ್ ಗ್ರೀನ್ ಆಗಿದೆ ನಮ್ಮ ಊರು. ಆಚೆ ಈಚೆ ಫುಲ್ ಅಡಿಕೆ ತೋಟ, ನಡುವಲ್ಲಿ ಸ್ವಲ್ಪ ಕಾಂಕ್ರೀಟ್ ರೋಡು. ಇದು ನನ್ನ ಚಿಕ್ಕಪ್ಪನ ತೋಟಕ್ಕೆ ಹೋಗೋ ದಾರಿ. ಇಲ್ಲಿ ಅಲ್ಲಿ ಒಂದು ತೋಟ ಉಂಟು, ಅದು ಕಂಪ್ಲೀಟಾಗಿ ಮುಳುಗಿ ಹೋಗಿದೆ. ನಮ್ಮ ಪಂಪ್ ಸೈಡ್ ಹತ್ರ ನಮ್ಮ ಪಂಪಿನ ಮೇಲಿಂದ ನೀರು ಹೋಗಿದೆ ಮಾರೆ. ಪಂಪ್ ಏನಾಗಿದೆ ಅಂತ ಇನ್ನೂ ನೋಡಬೇಕಷ್ಟೇ. ಸೊ ಇಲ್ಲಿ ಸ್ವಲ್ಪ ರೋಡ್ ಹಾಳಾಗಿದೆ. ಈ ರೋಡನ್ನು ಸ್ವಲ್ಪ ರೆಡಿ ಮಾಡಿದರೆ ಭಾರಿ ಒಳ್ಳೆಯದಿತ್ತು. ಇಲ್ಲಿ ಸ್ವಲ್ಪ ಮುಂದೆ ಹತ್ತುವ ಜಾಗದಲ್ಲಿ ಮೇಯ್ನ್ ಯಾವಾಗಲೂ ರೋಡ್ ಸರಿ ಇರಬೇಕು, ಅಲ್ಲೇ ಜಾಸ್ತಿ ಕೊಲ್ಯಾಪ್ಸ್ ಆಗೋದು ನೋಡಿ ರೋಡು. ನೋಡಿ ಇಲ್ಲಿ ಸ್ವಲ್ಪ ಜಾಸ್ತಿ ಹೋಗಿದೆ ರೋಡ್. ಓಹೋ ಆಫ್ ರೋಡ್ ಮಾಡಲಿಕ್ಕೆ ಅಂತೂ ಸೂಪರ್ ಜಾಗ ಮಾತ್ರ ನಮ್ಮ ಮನೆ ಹತ್ರ. ನಾವೆಲ್ಲ ಭಯಂಕರ ಬ್ಯಾಲೆನ್ಸ್ ಮಾಡ್ತೇವೆ ಅಂತ, ಒಂದೇ ಕೈಯಲ್ಲಿ ಗಾಡಿ ಓಡಿಸ್ತೇವೆ ನೋಡಿ. ನಮಗೆ ಸಪೋರ್ಟ್ ಎಲ್ಲ ಯಾರು ಬೇಕು ಅಂತಿಲ್ಲ. ಬಿದ್ದರೆ ಮಾತ್ರ ಮುಸುಂಟಿರ್ಲಿಕ್ಕಿಲ್ಲ ಮಾರೆ. ಸೊ ನಾನು ಶಾಪಿಗೆ ಹೊಟ್ಟೆ. ಸೊ ಇದನ್ನೊಂದು ತೋರಿಸುವ ಒಂದು ಸಣ್ಣ ಬ್ಲಾಗ್ ಮಾಡಿ ಅಂತ ಅನ್ನಿಸ್ತು ನನಗೆ. ನೋಡಿ ಪ್ರಕೃತಿ ಕೋಪಗೊಂಡ್ರೆ ಏನೆಲ್ಲ ನಡೀತದೆ ಅಂತೇಳಿ ನಾನು ತೋರಿಸುವ ಅಂತ ಇದೆ, ಅದಕ್ಕೆ ಈ ಬ್ಲಾಗ್ ಮಾಡಿದೆ. ಈಗ ಈ ಶೀಟ್ಗಳೆಲ್ಲ ಶಟ್ಲ್ ಕೋರ್ಟ್ ಅಂದರೆ ಶಟಲ್ ಬ್ಯಾಡ್ಮಿಂಟನ್ ಇಂಡೋರ್ ಮಾಡ್ತಿದ್ದಾರೆ, ಅದಕ್ಕೆ ತಂದ ಈ ಶೀಟ್ಗಳೆಲ್ಲ ತೋರಿಸ್ತೀನಿ ಇಲ್ಲಿ ತನಕ ಆಗಿದೆ ಅಂತ ಒಳ್ಳೆ ಮುಂದೆ. ಸೊ ಇದಕ್ಕೆ ಯಾರು ಔಟ್ಸೈಡ್ ಲೇಬರ್ಸ್ ಜಾಸ್ತಿ ಜನನ ಕರ್ಕೊಂಡ್ಬರಲಿಲ್ಲ ಇವರು. ಸೊ ಇವರೇ ಫ್ರೆಂಡ್ಸ್ ಎಲ್ಲ ಸೇರಿ, ನನ್ನ ಫ್ರೆಂಡ್ಸ್ ಇದ್ದಾರೆ ಒಂದು 2-3 ಜನ. ಸೊ ಅವರೇ ಸೇರಿ ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ. ಅಂದರೆ ಸ್ವಲ್ಪ ಇದಕ್ಕೆ ಈ ವೆಲ್ಡಿಂಗ್ ಮತ್ತು ಇದಕ್ಕೆ ಒಂದು 3-4 ಜನ ಇದ್ರು ಬಿಟ್ಟರೆ ಮತ್ತೆಲ್ಲ ಇವರೇ ಹೆಲ್ಪ್ ಮಾಡ್ಕೊಂಡು ಮಾಡಿದ್ದು. ನೋಡಿ ಎಷ್ಟು ಚೆಂದ ಮಾಡ್ತಿದ್ದಾರೆ ನೋಡಿ, ಶಟಲ್ ಇಂಡೋರ್. ಇದಾದ ನಂತರ ಮಾತ್ರ ತುಂಬ ಜನ ಆಡಲಿಕ್ಕೆ ಖಂಡಿತ ಬರ್ತಾರೆ. ತುಂಬ ಕೆಲಸ ಇತ್ತಿದ್ದಿಲ್ಲ ಆ್ಯಕ್ಚುಲಿ. ಇಲ್ಲೆಲ್ಲ ಸ್ವಲ್ಪ ಮಣ್ಣೆಲ್ಲ ತೆಗಿಲಿಕ್ಕಿತ್ತು, ತುಂಬ ಕಷ್ಟ ಇತ್ತು. ಅಷ್ಟೊಂದು ಲೆವೆಲ್ ಆಗಿರೋ ಜಾಗ ಅಲ್ಲ ನೋಡಿ. ಈ ಜಾಗನ ಲೆವೆಲ್ ಮಾಡಿ ಮೊದಲೇ ಆಡ್ತಿದ್ರು ಆ್ಯಕ್ಚುಲಾಗಿ. ಅಂದರೆ ಔಟ್ಡೋರ್ ಆಡುವಾಗ ಏನಾಗ್ತಿತ್ತು ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ನಿಲ್ಲಿಸಬೇಕಾಗ್ತದೆ, ಒಂದು ಗೇಮು ನಿಲ್ತದಲ್ಲ, ಅದಕ್ಕೋಸ್ಕರ ನೋಡಿ ಇಂಡೋರ್ ಮಾಡ್ತಿದ್ದಾರೆ. ಸೂಪರಾಗಿದೆ ನೋಡಿ. ಇದರಲ್ಲಿ ಕಷ್ಟ ಎಷ್ಟು ನೋಡಿ. ಅಲ್ಲೆಲ್ಲ ಹೋಗಿ ಮೇಲೆದೆಲ್ಲ ಕೆಲಸ ಆಯಿತು, ರೂಫ್ ಇದು ಕಂಪ್ಲೀಟ್ ಕೆಲಸ ಆಯ್ತು. ಇನ್ನು ಸೈಡಿಗೆಲ್ಲ ಶೀಟ್ ಹಾಕಬೇಕು. ನಾನು ಅಲ್ಲಿ ಶೀಟ್ ತೋರಿಸಿ ಸೈಡಿಗೆ ಹಾಕಿದರೆ ಆಯಿತು ನೋಡಿ. ಇಲ್ಲಿ ಕಂಪ್ಲೀಟ್. ಇಲ್ಲಿ ನೋಡಿ ಎಷ್ಟು ಪೈಪು ವೇಸ್ಟ್ ಆಗ್ತಾ ಉಂಟು ನೋಡಿ. ಈ ಟ್ಯಾಂಕ್ ಮಾಡಿದ್ದಾರೆ, ಮೊನ್ನೆ ರೀಸೆಂಟಾಗಿ ಮಾಡಿದ ಟ್ಯಾಂಕ್. ಇದಕ್ಕೆ ಇವಾಗ ನೀರಿದು ಕನೆಕ್ಷನ್ ಕೊಟ್ಟಿದ್ದಾರೆ ಅಂತ ಸಹ ಗೊತ್ತಿಲ್ಲ. ಮಾಡ್ತಾರೆ ಬಟ್ ಯಾವುದನ್ನು ಯುಟಿಲೈಸ್ ಮಾಡ್ಕೊಳ್ಳೋದಿಲ್ಲ. ಎಲ್ಲ ವೇಸ್ಟ್ ಮಾಡಬಾರ್ದಲ್ಲ, ಜನಗಳದ್ದು ಟ್ಯಾಕ್ಸ್ ಇದ್ದು ದುಡ್ಡನ್ನು ನೋಡಿ. ಇಲ್ಲಿಗೆ ಎಷ್ಟು ಬೇಕು ಅಷ್ಟು ಪೈಪ್ನ ತಂದಿರ್ತೀರಿ, ಇಷ್ಟು ಪೈಪ್ ಉಳಿದಿರ್ತಿತ್ತು. ಎಷ್ಟು ಪೈಪ್ ಇನ್ನೂ ಸಹ ಉಳಿದಿದೆ, ಎಲ್ಲ ತುಂಡು ಮಾಡಿ ಹಾಕಿದ್ದಾರೆ ಅಂತ ಕಾಣ್ತದೆ. ಅದರಲ್ಲಿ ಒಂದು ಮಾತ್ರ ಫುಲ್ ಬಂಡಲೆ ಉಂಟು ನೋಡಿ. ಅಲ್ಲಿರೋ ಒಂದು ಪೈಪಿನದು ಫುಲ್ ಬಂಡಲೆ ಉಂಟು. ಸೊ ಈ ಟ್ಯಾಂಕಿಗೆ ಕನೆಕ್ಷನ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಪೈಪ್ ಎಲ್ಲ ಹಳೇದೇನ ಅಂತ, ಅದರ ನಡುವಲ್ಲಿ ಕೊಟ್ಟ ಪೈಪ್ಗಳೆಲ್ಲ ಹಳೇದು ಅಂತ ಕಾಣ್ತದೆ. ಮೊದಲು ಇಲ್ಲಿ ಒಂದು ಟ್ಯಾಂಕ್ ಇತ್ತು ಇದೇ ಜಾಗದಲ್ಲಿ, ಸೇಮ್ ಜಾಗದಲ್ಲಿ. ಸ್ವಲ್ಪ ಆಚೆ ಹೆಚ್ಚಿದ್ದಿರ್ಬೋದು ಮೋಸ್ಟ್ಲಿ, ಬಟ್ ಇಲ್ಲೇ ಆಲ್ಮೋಸ್ಟ್ ಈ ಜಾಗದಲ್ಲಿ ಒಂದು ಟ್ಯಾಂಕ್ ಇತ್ತು ಮೊದಲು. ಸೊ ನೋಡಿ ಇಷ್ಟು ಪೈಪು ವೇಸ್ಟ್.
ಆ ಟ್ಯಾಂಕ್ ಆಗಿ ಆಲ್ಮೋಸ್ಟ್ ಒಂದು ಇವಾಗಕ್ಕೆ ಒಂದು 6 ತಿಂಗಳು 7 ತಿಂಗಳೇ ಆಯಿತು. ಬಟ್ ಮಾಡಿದ ಮೇಲೆ ಇಮಿಡಿಯೇಟಾಗಿ ಕನೆಕ್ಷನ್ ಕೊಟ್ಟು ಬಿಡಬೇಕು. ಯಾವಾಗಲೂ ಅದನ್ನು ಕನೆಕ್ಷನ್ ಕೊಟ್ಟು ಬೇಕಾದಾಗ ಯೂಸ್ಗಿಲ್ಲ ಇದ್ದರೆ ಎಂಥ ಪ್ರಯೋಜನ ಅಲ್ಲ. ಒಳ್ಳೆಯದಾಗಿದೆ ಆ್ಯಕ್ಚುಲಾಗಿ ಮಾಡಿದ್ದು. ಕೆಲವು ಟ್ಯಾಂಕಿನ ಕೊರತೆ ಇತ್ತು ನಮ್ಮಲ್ಲಿ, ಬಟ್ ಅದನ್ನು ಮಾಡಿದ ನಂತರ ಕರೆಕ್ಟಾಗಿ ಯೂಸ್ ಮಾಡಬೇಕಿತ್ತು. ಇವಾಗ ರೀಸೆಂಟಾಗಿ ಅಂದರೆ 1 ವರ್ಷದ ಹಿಂದೆ ಎಲ್ಲ ಗ್ರಾಮಗಳಿಗೆ ಸಹ ನೀರಿನದ್ದು ಸರಬರಾಜು ಕರೆಕ್ಟ್ ಆಗಬೇಕು, ನೀರಿನ ಸಪ್ಲೈ ಕರೆಕ್ಟ್ ಆಗಬೇಕು ಅಂತ ಹೇಳಿಗೋಸ್ಕರ ಎಲ್ಲ ಪೈಪ್ಲೈನ್ಸ್ ಎಲ್ಲ ಹಾಕಿದ್ದಾರೆ. ಇಲ್ಲೆಲ್ಲ ಹಾಕಿ ನೋಡಿ, ಮೊನ್ನೆ ನೀವು ನೋಡಿರ್ಬೋದು ಆ ಪೈಪ್ಲೈನ್ಸ್ನ ಒಯ್ಯೋಟಲ್ಲಿ ಇಲ್ಲೆಲ್ಲ ಫುಲ್ ಹೋಗಿ ನಾನೊಂದು ಬ್ಲಾಗ್ ಮಾಡಿ ಹಾಕಿದ್ದೆ, ಹೇಗೆ ಡೆಸ್ಟ್ರಾಯ್ ಮಾಡಿ ಹಾಕಿದ್ರು ಅಂತ. ಬೇಕಾದರೆ ಅದರದೊಂದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೋಡಿ. ಸೊ ಯಾವುದಾದ್ರೂ ಒಂದು ಕೆಲಸ ಮಾಡಿದ್ದಾರೆ ಅಂದರೆ ಅದನ್ನು ಕಂಪ್ಲೀಟಾಗಿ ಫುಲ್ಫಿಲ್ ಮಾಡಬೇಕು. ಅಲ್ಲಿ ನೋಡಿ ಎಷ್ಟು ಪೈಪ್ಗಳನ್ನ ವೇಸ್ಟ್ ಮಾಡಿ ಹಾಕಿದ್ದಾರೆ. ಅಷ್ಟೆಲ್ಲ ಪೈಪ್ಗಳಿಗೆ ವ್ಯಾಲ್ಯೂ ಎಷ್ಟು ಉಂಟು, ಜನಗಳದ್ದು ಟ್ಯಾಕ್ಸ್ ದುಡ್ಡಲ್ಲಿ ತಾನೇ ಅದೆಲ್ಲ ಬರೋದು. ಅದನ್ನೆಲ್ಲ ವೇಸ್ಟ್ ಮಾಡಬಾರ್ದು. ನೋಡಿ, ಒಂದು ರೋಡ್ ಮಾಡೋದಿಲ್ಲ ಸರಿಯಾಗಿ, ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಮಾಡಲಿ. ನಮ್ಮ ಊರಲ್ಲಿ, ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಆಲ್ಮೋಸ್ಟ್ ಎಲ್ಲ ದೇಶದಲ್ಲಿ ಹೆಚ್ಚಾಗಿ ನಡೀತದೆ. ಬಟ್ ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಮಾಡಿದ್ರು ಅದನ್ನು ಆವಾಗಲೇ ಇಮಿಡಿಯೇಟಾಗಿ ಯುಟಿಲೈಸ್ ಮಾಡಿಕೊಡ್ಬೇಕು. ಸುಮ್ಮನೆ ವೇಸ್ಟ್ ಮಾಡಿ ಹಾಳು ಮಾಡಬಾರ್ದಲ್ಲ, ಅಷ್ಟೇ. ಸೊ ನಿನ್ನೆ ಈ ವಿಡಿಯೋವನ್ನು ಎಂಡ್ ಮಾಡಲಿಕ್ಕೆ ನನಗೆ ಟೈಮ್ ಆಗಲಿಲ್ಲ. ಆ್ಯಕ್ಚುಲಿ ನಾನು ಬಂದು ಶಾಪಿಗೆ ಬಂದು ಮತ್ತು ಶಾಪಲ್ಲಿ ಸ್ವಲ್ಪ ಕೆಲಸ ಇತ್ತು, ಸ್ವಲ್ಪ ರಶ್ ಕೂಡ ಇತ್ತು. ಸೊ ಆಗಲಿಲ್ಲ ವಿಡಿಯೋನ ಎಂಡ್ ಮಾಡಲಿಕ್ಕೆ. ಆ್ಯಕ್ಚುಲಾಗಿ ಒಂದು ಸೇತುವೆದು ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ಕರೆಕ್ಟಾಗಿ ಪ್ಲ್ಯಾನ್ಡ್ ಆಗಿ ಮಾಡಬೇಕು. ನೋಡಿ, ಒಂದು ನಾರ್ಮಲ್ ಆಗಿರೋ ಹೊಳೆ ಆ್ಯಕ್ಚುಲಾಗಿ ವಿಡಿಯೋ ಎಲ್ಲ ಮಾಡಿದ ನಂತರ ನಾನು ಆ್ಯಕ್ಚುಲಾಗಿ ನೋಡಿದೆ. ಅದಕ್ಕೆ ಹಾಕಿದ್ದ ಈ ಕೈಗೆ ಹಿಡಿಲಿಕ್ಕೆ ಏನೋ ಒಂದು ಪ್ರೊಟೆಕ್ಷನ್ ಹಾಕಿರ್ತಾರೆ. ಅದು ಆ್ಯಕ್ಚುಲಾಗಿ ಒಂದು ಸ್ಟ್ರಾಂಗ್ ಆಗಿ ಮಾಡಿರಲಿಕ್ಕಿಲ್ಲ ಅಂದರೆ ಹಾಗೆಲ್ಲ ಅರ್ಜೆಂಟಿಗೆ ಮಾಡಿದ್ದಿರ್ಬೋದು ಮೋಸ್ಟ್ಲಿ. ಸ್ವಲ್ಪ ಕನ್ಸ್ಟ್ರಕ್ಷನ್ ಅದು ಸ್ವಲ್ಪ ಫಾಲ್ಟ್ ಇರಲಿಕ್ಕೆ ಖಂಡಿತ ಚಾನ್ಸ್ ಉಂಟು. ಸೊ ಮನುಷ್ಯರ ಒಂದು ಏನು ಹೇಳ್ತಾರೆ, ಅವರು ಜೀವಿಸಲಿಕ್ಕೆ, ಅವರು ಬದುಕಲಿಕ್ಕೋಸ್ಕರ ಕಾಡನ್ನೆಲ್ಲ ಕಡಿದು ಅದನ್ನು ನಾಡು ಮಾಡಲಿಕ್ಕೆ ನೋಡಿದರು. ಸೊ ನಾಡನ್ನು ವಾಪಸ್ ಕಾಡು ಅದರ ಸ್ವಂತ ಸುತ್ತ ಅದು. ಸೊ ಅದನ್ನು ವಾಪಸ್ ಅದು ಆಕ್ಯುಪೈ ಮಾಡಿಕೊಳ್ತದೆ. ಸೊ ಪ್ರಕೃತಿ ಮುನಿದರೆ ಯಾವುದು ಕೂಡ ಶಾಶ್ವತ ಆಗಿ ಇರುವುದಿಲ್ಲ. ಕೆಲವೆಲ್ಲ ಮತ್ತು ನಾನು ಅದು ಸಹ ತೋರಿಸಿದೆ ನೋಡಿ, ನಮ್ಮಲ್ಲಿ ಪೈಪ್ಗಳನ್ನೆಲ್ಲ ವೇಸ್ಟ್ ಮಾಡೋದು ಅದೆಲ್ಲ ಮಾಡಬಾರ್ದು. ಯಾಕೆಂತ ಹೇಳಿದರೆ ಒಂದು ಜನರ ಟ್ಯಾಕ್ಸಿನ ದುಡ್ಡನ್ನು ಕರೆಕ್ಟಾಗಿ ಒಂದು ಯುಟಿಲೈಸ್ ಮಾಡ್ಕೋಬೇಕು, ಯಾರಾಗಿದ್ದರೂ ಅಷ್ಟೇ. ಸೊ ದೇಶ ಹೇಳ್ತಾರೆ 5th ಲಾರ್ಜೆಸ್ಟ್ ಎಕನಾಮಿ ಇರುವ ದೇಶ ಅಂತ. ಸೊ 5th ಲಾರ್ಜೆಸ್ಟ್ ಎಕನಾಮಿ ಇರುವ ದೇಶದಲ್ಲಿ ನಮ್ಮಲ್ಲಿ ಇಷ್ಟು ಕೊರತೆಗಳಿರುವಾಗ ಇನ್ನು ನಮಗಿಂತ ಕೆಳಗಡೆ 50, 60 ಈ ಥರ ಎಲ್ಲ ಎಕನಾಮಿಯಲ್ಲಿ ಇರುವ ದೇಶಗಳ ಪರಿಸ್ಥಿತಿ ಹೇಗಿರ್ಬೋದು? ನಾನು ಅದನ್ನು ಯೋಚನೆ ಮಾಡೋದು ಭಯಂಕರ ಒಂದು ವಿಶೇಷ ಅಲ್ಲ. ಖಾಲಿ 5th ಎಕನಾಮಿಯಲ್ಲಿರುವ ನಮ್ಮ ದೇಶದಲ್ಲಿ ಎಷ್ಟು ಕೊರತೆಗಳುಂಟು ಯೋಚನೆ ಮಾಡಿ. ಕೌಂಟ್ಲೆಸ್, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಬೆನಿಫಿಟ್ಸ್ ಉಂಟು ಅದಕ್ಕಿಂತ ಜಾಸ್ತಿ ಸಮಸ್ಯೆಗಳುಂಟು. ನಮಗೆ ಏನು ಮಾಡಲಿಕ್ಕಾಗೋದಿಲ್ಲ. ಸೊ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡುವ ಸಮಯ ಬಂದಿದೆ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಒಂದು ಲೈಕನ್ನು ಕೊಟ್ಟುಬಿಡಿ. ಸ್ವಲ್ಪ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ. ಸ್ವಲ್ಪ ನಮಗೆ ಮೋಟಿವೇಶನ್ ಸಿಗ್ತದೆ. ಇನ್ನು ಯೂಟ್ಯೂಬ್ ನಮ್ಮ ವಿಡಿಯೋವನ್ನು ಜಾಸ್ತಿ ಜನಕ್ಕೆ ರೆಕಮೆಂಡ್ ಮಾಡಲಿಕ್ಕೆ ಖಂಡಿತ ನಮಗೆ ಹೆಲ್ಪ್ ಆಗ್ತದೆ. ಸೊ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.